ಬನ್ನೇರು ಘಟ್ಟದಲ್ಲಿ ಕರಡಿಗಳ ಮಾರಣ ಹೋಮ. ಪುನರ್ವಸತಿ ಕೇಂದ್ರದ ಕರಡಿಗಳಿಗೆಲ್ಲ ಟಿಬಿ. ಕರಡಿಗಳು ಹರಿಸುತ್ತಿವೆ ರಕ್ತ ಕಣ್ಣೀರು. ಇಂಥ ಒಂದು ಗಂಭೀರ ಪ್ರಕರಣ ಎಲ್ಲೂ ದೊಡ್ಡ ಸುದ್ದಿಯಾಗುತ್ತಿಲ್ಲ. ಇದರ ಬಗ್ಗೆ ಚರ್ಚೆಯೂ ನಡೆಯುತ್ತಿಲ್ಲ. ಮೋಸ್ಟ್ಲಿ ಈ ಪಾಪದ ಪ್ರಾಣಿಗಳ ಸಾವಿನ ಸುದ್ದಿಗೆ ನಿತ್ಯಾನಂದನಂತೆ ಸೆನ್ಸೇಷನ್ ಮೂಡಿಸೋ ತಾಕತ್ತೂ ಇಲ್ಲ, ಐಶ್ವರ್ಯ ರೈ ಮಗುವಿನಂತೆ ಕುತೂಹಲನೂ ಕೆರಳಿಸುತ್ತಿಲ್ಲ ಅಂತ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಕರಡಿ ಪುನರ್ವಸತಿ ಕೇಂದ್ರದಲ್ಲಿ ದಿನಕ್ಕೆರಡರಂತೆ ಕರಡಿಗಳು ಸಾಯುತ್ತಿದ್ರೂ ಅರಣ್ಯ ಸಚಿವರೆನಿಸಿಕೊಂಡ ಸಿಪಿ ಯೋಗೇಶ್ವರ್ ಒಮ್ಮೆಯೂ ಭೇಟಿ ನೀಡಿಲ್ಲ. ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹಾಗಾದ್ರೆ ಸಚಿವರು ಯಾಕೆ ಮೌನ ವಹಿಸಿದ್ದಾರೆ? ಕರಡಿಗಳ ಮಾರಣ ಹೋಮಕ್ಕೇನು ಕಾರಣ? ಇದರ ಹಿಂದೆ ಏನಾದರೂ ದೊಡ್ಡ ಹಗರಣ ಇದೆಯಾ? ಈ ಕರಡಿಗಳನ್ನು ನಂಬಿ ಬದುಕುತ್ತಿದ್ದ ಕಲಂದರ್ಗಳು ಏನಾದರೂ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ಮೊದಲು ಹೊರಟಿದ್ದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಮರಿಯಮ್ಮನಹಳ್ಳಿಯ ಕಲಂದರ್ ಕಾಲೋನಿಗೆ. ಇದೊಂದು ಸರ್ಕಾರದ ನೇರ ಬಿಡಿ ವಕ್ರದೃಷ್ಟಿಯೂ ಬೀಳದ ಹಾಳು ಕೊಂಪೆ. ಇಲ್ಲಿ ಬದುಕೇ ದುಸ್ತರ. ಇಂಥ ದಾರುಣ ಸ್ಥಿತಿಯಲ್ಲಿ ಬದುಕುತ್ತಿರೋ ಈ ಹಳ್ಳಿಯ ಪ್ರತಿಯೊಬ್ಬನ ಹೃದಯ ಸಾಯುತ್ತಿರುವ ಕರಡಿಗಳಿಗಾಗಿ ಮಿಡಿಯುತ್ತಿವೆ. ಕರಡಿಗಳ ಸಾವಿನ ವಾರ್ತೆ ಕೇಳಿ ಇಲ್ಲಿನ ಮಂದಿ ಕಣ್ಣೀರು ಹರಿಸುತ್ತಿದ್ದಾರೆ. ಕರಡಿಗಳ ಯೋಗಕ್ಷೇಮ ತಿಳಿಯಲು ಇವರು ಚಡಪಡಿಸುತ್ತಿದ್ದಾರೆ. ಯಾಕಂದ್ರೆ ದೂರದ ಬನ್ನೇರುಘಟ್ಟದಲ್ಲಿ ಸಾಯುತ್ತಿರುವ ಕರಡಿಗಳು ಕೆಲ ವರ್ಷಗಳ ಹಿಂದೆ ಈ ಕಲಂದರ್ಗಳ ಮನೆ ಮಗನಾಗಿತ್ತು. ಕರಡಿ ಇತ್ತು. ಅದು ಹೊಟ್ಟೆ ತುಂಬ ಹಣ್ಣು ಹಂಪಲು ಜೇನುತುಪ್ಪ ತಿಂದು ಖುಷಿ ಖುಷಿಯಾಗಿತ್ತು. ಅಷ್ಟೇ ಸಂಭ್ರಮದಿಂದ ಕುಣಿತಿದ್ದು. ಅದನ್ನ ಕುಣಿಸೋ ಯಜಮಾನ ಕೂಡ ಕೇಕೆ ಹಾಕಿ ಜೊತೆ ಜೊತೆಯಾಗಿ ಕುಣಿತಿದ್ದ. ಇವರಿಬ್ರು ಖುಷಿ ಖುಷಿಯಾಗಿ ಕುಣಿತಾ ಇದ್ರೆ ಇಡೀ ಕಲಂದರ್ ಕುಟುಂಬವೇ ಸಂಭ್ರಮದಿಂದಿತ್ತು. ಇವರಿಗೆ ಯಾವತ್ತೂ ಕೂಡ ಅನ್ನಕ್ಕೆ ಬರಬಂದಿದ್ದೇ ಇಲ್ಲ. ಆದ್ರೆ ಈಗ ಕಲಂದರ್ ಕುಟುಂಬದ ಯಜಮಾನ ಇದ್ದಾನೆ. ಅವನ ಕೈಯಲ್ಲಿ ಕರಡಿ ಕುಣಿಸೋ ದಂಡ ಇದೆ. ಆದರೆ ಕರಡಿ ಇಲ್ವೇ ಇಲ್ಲ. ಕಲಂದರ್ ಕುಟುಂಬದ ಬದುಕು ಕೂಡ ಅಷ್ಟೇ ಕರುಣಾಜನಕವಾಗಿದೆ. ಯಾಕೆ ಹೀಗೆ ತಿಳಿಸ್ತೀನಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇವರೇ ಕಲಂದರ್ಗಳು. ಇವರನ್ನ ಕನ್ನಡದಲ್ಲಿ ಮದಾರಿಗಳು ಅಂತಾರೆ. ತಲೆ ಮೇಲೆ ಪೇಟ, ಮೈ ಮೇಲೊಂದು ಕೋಟು, ಹೆಗಲಲ್ಲಿ ಜೋಳಿಗೆ, ಕೈಯಲ್ಲಿ ಕಬ್ಬಿಣದ ಕಡಗ ದಂಡ. ಶತಶತಮಾನಗಳಿಂದ ಇವರ ಕಾಯಕ ಕರಡಿ ಆಡಿಸೋದು. ಮಕ್ಕಳು ಕುಂದ್ರಸಾನ ಕರಡಿ ಮೇಲೆ ಬಂದ ಕರಡಿ ಸಾಬ ವರ್ಷಕ್ಕೊಮ್ಮೆ. ನಮಸ್ಕಾರ ಗೌಡ್ರು. ಬರೀದ್ರ ಆಟ ಮಾಡಿಸ್ತೀರಿ. ಹೇಳಿದ್ರು ಸಲಾಮ್ ಕೊಡು, ಕೈ ಮುಗಿ ನಮಸ್ಕಾರ ಮಾಡು. ಯಾಕ್ರಿ ಗೌಡ್ರಿ ಅನ್ನು ನೋಡ್ರಿ, ನಾವು ಬರ್ದು ವರ್ಷಕ್ಕೆ 2 ವರ್ಷಕ್ಕೊಂದ್ಸಲ. ನನಗೆ ನಡುವಾಗ ಹೊಲ ಇಲ್ಲ, ಊರಾಗ ಮನೆ ಇಲ್ಲ ಅಂತ ಮುಂಚೆ ನಮ್ಮ ಗೌಡ್ರು ತಂದೆ ತಾಯಿಗೆ ಸಲಾಮ್ ಕೊಡಪ್ಪ. ಆ ದಾನದ ಕೈ ಧರ್ಮದ ಕೈ. ಎಲ್ಲಿಯಪ್ಪ ನಮ್ಮ ಗೌಡ್ರು ಕುಂತು, ಒಯ್ಯಪ್ಪ ಸಾಬ ನೀನೇನ್ ದಿನ ಬರೋದಿಲ್ಲ, ವರ್ಷಕ್ಕೆ 2 ವರ್ಷಕ್ಕೊಂದ್ಸಲ ಬರ್ತಿ ಅಂತ. ಎಲ್ಲಿಯಪ್ಪ ಈ ವರ್ಷ ನಮ್ಮ ಗೌಡ್ರು ಯಾಕೆ ಅವ್ರು ಸರಿಯಾದ್ದು, ಯಾಕೆ 101 ರೂಪಾಯಿ ಕೊಡೋ ದಾನ ಧರ್ಮದ ಕೈ ಇದು. ಆ ಕೈ ಯಾವ್ದಂದಿ? ಪಾಪಿಷ್ಟ ಚಂಡಾಳಿಗೇಡಿ ಕೊಡೋ ತನಕ ಕೊಡೋರ್ಗೆ ಅಡ್ಡು ಬರ್ತದ ನೋಡು, ಹಾಕದ್ರ ಬಾಯಾಗ ಮಣ್ಣು. ಎಲ್ಲಿ ಇವತ್ ನಮ್ಮ ಗೌಡ್ರು ಎಲ್ಲಿಯಪ್ಪ ಗೌಡ್ಶಾನಿ ಕರ್ಕೊಂಬರಾಕ ಬೀಗರ ಮನೆಗೆ ಹೋಗ್ತಾರಂತೆ. ಅವ್ರ ಹೆಂಗ್ ಹೋಗ್ತಾರೋ ವಾರೇ ವಾ. ಅಲ್ಲೇ ಎಲ್ಲಿ ಇವತ್ ನಮ್ಮ ಗೌಡ್ರು ಬೀಗರ ಮನೆಗೆ ಹೋಗಿ ಅಮ್ಮಾರ ಕರ್ಕೊಂಡು ಯಾ ಖುಷಿಲಿಂದ ಹೆಂಗ್ ಬರ್ತಾರೋ
ಬಲ್ಲೆ 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 ವಾ ರೇ ವಾ ನಕ್ಕಂತ ಬರ್ತಾರೆ. ಅವ್ರು ಬರ್ಬೇಕಾದ್ರೆ ಬಹಳ ಖುಷಿ ಆಯ್ತು. ಎಲ್ಲಿ ಇವತ್ತು ನಮ್ಮ ಗೌಡ್ರು ಅಮ್ಮಾರ ತವ್ರ ಮನೆಗೆ ಹೋದಾಗ ಮೋಟ್ರ್ ಸೈಕಲ್ ಹಾಕದ್ ಹೆಂಗ್ ಹೋಗಾರ ಅಮ್ಮಾರ ಕರ್ಕೊಂಬರಾಕ. ವಾ ರೇ ವಾ ಬಾ 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 ಹೆಂಗ ಹೋಗ್ತಿದ್ರಲ್ಲ. ಎಲ್ಲಿ ಇವತ್ತು ನಮ್ಮ ಗೌಡ್ರು ಎಲ್ಲಿಯಪ್ಪ ತಳವಾರ್ ವಾಲಿಕರಾಗಿ ಅವ್ರ ಮನೆ ಕಾಯಪ್ಪ. ಆಯ್ಸಾ 400 ವರ್ಷಗಳ ಹಿಂದೆ ದೂರದ ಪರ್ಷಿಯಾದಿಂದ ಭಾರತಕ್ಕೆ ಬಂದವರು ಈ ಕಲಂದರ್ಗಳು. ಮೊಘಲರು ಸೇರಿದಂತೆ ರಾಜರ ಆಸ್ಥಾನಗಳಲ್ಲಿ ಪ್ರಾಣಿಗಳನ್ನು ಕುಣಿಸುತ್ತಾ ಮನರಂಜಿಸುತ್ತಿದ್ರು. ಆದ್ರೆ ಈಗ ಇವರ ಕೈಯಲ್ಲಿ ಕರಡಿಯೂ ಇಲ್ಲ, ಕಲೆಯೂ ಇಲ್ಲ, ಜೀವನಕ್ಕೆ ದಾರಿಯೂ ಇಲ್ಲ, ಬದುಕಿಗೆ ಅರ್ಥವೂ ಇಲ್ಲ. ಏನಾಯ್ತು ನಿಮ್ಮ ಕರಡಿಗೆ, ಕಲೆಗೆ, ಬದುಕಿಗೆ ಅಂತ ಕೇಳಿದ್ರೆ ಈ ಪೇಟ, ಈ ಕೋಟು, ಈ ದಂಡ, ಈ ಕಡಗ ಇದನ್ನೆಲ್ಲ ಧರಿಸಿದವರನ್ನ ಈ ಕಾಣಿಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನಮಗೋಸ್ಕರ ಈ ಕಲಂದರ್ ಅವರು ಪ್ರೀತಿಯಿಂದ ಧರಿಸಿದ್ರು. ಸರ್, ನೀವು ಈ ಉಡುಪು ಧರಿಸಿ ಎಷ್ಟು ವರ್ಷ ಆಯ್ತು ಸರ್? ಇದು ನೋಡಿ ಸರ್, ಈಗ ನಾವು ಸುಮಾರು ಆಗಿದ್ದು ಬಿಚ್ಚಿಟ್ಟು ಈಗ ಒಂದು 8 ವರ್ಷ ಆಯ್ತು. 8 ವರ್ಷ ಆಯ್ತು. ಇದು ಮತ್ತೆ ಹಾಕ್ಲಿಕ್ಕಂದ್ರೂ ನಮ್ಗೆ ಅದು ದುಃಖ ಬರುತ್ತೆ ಸರ್. ಈಗ ಕರಡಿ ಇಲ್ಲ, ಕರಡಿ ಇದ್ರೆ ನಮಗಿನ್ನ ಹೆಮ್ಮೆ ಆಗುತ್ತೆ. ಇದು ಹಾಕೋದು, ಕರಡಿ ಆಟ ಆಡಿಸೋದು, ಮಕ್ಕಳು ಕೂಡಿಸೋದು, ಅದೆಲ್ಲ ನಮ್ಗೆ ಚೆನ್ನಾಗಿ ಜ್ಞಾಪನ ಬರುತ್ತೆ. ಮತ್ತು ಅದು ಇಲ್ಲದೆ ನಾವು ಇದೆಲ್ಲ ಹಾಕ್ಬೇಕಂದ್ರೆ ನಮಗೆ ದುಃಖ ಬರುತ್ತೆ. ಒಂದು ಕರಡಿ ಮನೆಯಲ್ಲಿ ಯಾವ ರೀತಿ ಇತ್ತು? ಅದು ಚಿಕ್ಕ ಮರಿದ್ದಲ್ಲಿದ್ದ ನಾವು ಜೋಪಾನ ಮಾಡ್ತೀವಿ. ಚಿಕ್ಕ ಮರಿದಿಲ್ಲದ ಜೋಪಾನ ಮಾಡಿದ್ರೆ ನಮ್ಮ ಮಕ್ಕಳ ಥರ ನಾವು ಊಟ ಹಾಕಿ ನಾವು ಬೆಳೆಸ್ತೀವೋ ಆ ಥರ ಬೆಳೆಸ್ಕೊಂತ ಬಂದ್ವಿ. ಆ ಥರ ಬೆಳೆಸ್ಕೊಂತ ಬಂದು ನಮ್ಮ ಮಕ್ಕಳ ಮರಿಗೆಲ್ಲ ನಾವು ಸುಖವಾಗಿ ಜೀವನ ನಡೆಸ್ತಿದ್ವಿ. ಸುಖವಾಗಿ ಜೀವನ ನಡೆಸೋ ಹೊತ್ನಾಗ SV ಬಂದು ನಾವು ನಿಮ್ಗೆ ಮನೆಗಳು ಕೊಡ್ತೀವಿ, ನಿಮ್ಗೆ ಜಮೀನು ಕೊಡ್ತೀವಿ, ಭೂಮಿ ಕೊಡ್ತೀವಿ, ಮಕ್ಕಳಿಗೆ ಓದೋ ಬರೋ ಎಲ್ಲ ನಾವು ಫೀಸ್ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಈ ಕಸಬೆಲ್ಲ ಬಿಟ್ಬಿಡ್ಬೇಕಂತ ಮೈಕ್ರೋ ಚಿಪ್ ಮಾಡಿ ನಮ್ಮ ಕರಡಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಈಗ ಕರಡಿ ಕಿತ್ಕೊಂಡು ಹೋದ್ರು. ಈಗ ಬದುಕು ಹೇಗೆ ನಿಮ್ದು? ನಾವಿದೆ 150 ರೂಪಾಯಿ ಕೂಲಿ ಜೀವನ ಮಾಡ್ತೀವಿ. ಅದು ಇಲ್ಲಾಂದ್ರೆ ಮನೆಯಲ್ಲಿ ಕೂತ್ಕೊಂತೀವಿ. ಸರಿ, ನಿಮ್ಮನ್ನ ಕರಡಿ ಕಿತ್ಕೊಳ್ಳೋ ಮುಂಚೆ ಸರ್ಕಾರ ನಿಮ್ಗೆ ಏನಾದ್ರು ಪರಿಹಾರ ಕೊಡುತ್ತೆ, ಕೊಡ್ಬೇಕು ಏನಂತದ್ದು ಏನಾದ್ರು ವ್ಯವಸ್ಥೆ ಮಾಡಿದ್ಯಾ? ಏನಾದ್ರು ಸರ್ವೆ ಮಾಡಿದ್ಯಾ? ಏನು ಮಾಡಿಲ್ಲ. ಅವ್ರು ಬಂದು ನಾವು ಇದು ಕೊಡ್ತೀವಿ ಅಂತ ಅವ್ರು ಕಿತ್ಕೊಂಡು ಹೋದ್ಮೇಲೆ ಅವ್ರು ಏನು ಕೊಟ್ಟೇ ಇಲ್ಲ. ನಾವು ತಗೊಂಡು ಕಿತ್ಕೊಳ್ಳೋ ಮುಂಚೆ ಹೇಳಿದ್ರು ಕೊಡ್ತೀವಿ ಅಂತ ಹೇಳಿದ್ರು. ಬರೀ ಸುಳ್ಳೆ ಹೇಳಿದ್ದು. ಈಗ ಸರಿ, SOS ನವರು ಏನೋ ಮೋಸ ಮಾಡಿದ್ರು. ಈಗ ನಿಮ್ಮನ್ನ ಆಳ್ತಿರುವಂತ ಜನಪ್ರತಿನಿಧಿಗಳು, ಶಾಸಕರಿದ್ದಾರೆ, MLAಗಳಿದ್ದಾರೆ, MP ಗಳಿದ್ದಾರೆ. ಅವ್ರು ಏನ್ ನಿಮ್ಮ ಕಡೆ? ಅವ್ರು ನಮ್ಗೆ ಕಿವ್ಯಾಗೆ ತಗೊಳಲ್ಲ, ನಮ್ಮ ಬಗ್ಗೆ ಏನು ಮಾತಾಡೋದಿಲ್ಲ. ಓಟ್ ಹಾಕ್ತಿದೆ, ಓಟ್ ಹಾಕ್ತಿವಿ, ಗೆದ್ದಿತಾರ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇವರ ಬದುಕಿಗೆ ಅಂಟಿಕೊಂಡಿರುವ ದುರಂತ ಏನಂದ್ರೆ ಇವರಿಗೆ ವಿದ್ಯಾಭ್ಯಾಸ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಸರ್ಕಾರೇತರ ಸಂಸ್ಥೆಯೊಂದು ಇವರಿಗೆ ಸಂಪೂರ್ಣವಾಗಿ ಮೋಸ ಮಾಡಿಬಿಡ್ತು. ಇವರನ್ನ ಪಾಳು ಬಾವಿಗೆ ದುಡ್ಬಿಡ್ತು. ವೈಲ್ಡ್ ಲೈಫ್ SOS ಅನ್ನೋ ಸಂಸ್ಥೆಯ ಮೋಸದಿಂದ ಕಲಂದರ್ ಬದುಕಲ್ಲಿ ಕತ್ತಲಾವರಿಸಿದೆ ಅಂತಾರೆ ಇವರೆಲ್ಲ. ನಮಗೇನು ಹೇಳ್ಬಿಟ್ರು, ನಿಮಗೆಲ್ಲ ಕೆಲಸ ಕೊಡಿಸ್ತೀನಿ, ಹೊಲ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಉಚಿತ ವಿದ್ಯಾಭ್ಯಾಸ ಮಾಡಿಸ್ತೀವಿ, ನಿಮ್ಮ ಮಕ್ಕಳಿಗೆಲ್ಲ ಕೆಲಸ ತೊಗೊತೀವಿ ಅಂತ ಹೇಳಿಬಿಟ್ಟು ಅವರೇ ಫಾರೆಸ್ಟ್, ಅವರೇ ಸರ್ಕಾರ ಅನ್ನೋ ಥರ ನಮ್ಮ ಹತ್ರ ನಾಟಕ ಆಡಿ ಅವರೇ ಕಾಕಿ ಬಟ್ಟೆಗಳು ಹಾಕೊಂಬಂದು ಅವರೇ ನಮ್ಮ ಕಡೆಗಳು ಮಕ್ಕಳ ಮರಿಗಳು ಬಡ್ದು ಕಸ್ಕೊಂಡು ಹೋಗಿದ್ದಾರೆ ಇಲ್ಲೆಲ್ಲ. SOS ತನ್ನ ಸ್ವಾರ್ಥಕ್ಕಾಗಿ ಕಲಂದರ್ಗಳ ಬದುಕಿಗೆ ಕೊಳ್ಳಿ ಇಟ್ಟಿತು ಅನ್ನೋದು ಇವರೆಲ್ಲರ ಆರೋಪ. ನಾವೆಲ್ಲ ಹಳ್ಳಿ ಹೋಗಿರ್ತೀವಲ್ಲ, ಮೈಸೂರು ಕಡೆ, ಬೆಂಗಳೂರು ಕಡೆ ತಿರುಗಾಡಕ್ಕೆ ಹೋದಾಗ ಬಲವಂತಾಗಿ ಬಂದು ಕಸ್ಕೊಂಡು ಹೋಗ್ಬಿಡು. ಕೊಡೋಗಿಲ್ಲ ಅಂದ ಬೆಳಗ್ಗೆ ಹೊಡೆದು ಚಚ್ಚಿಬಿಟ್ಟು ಕರ್ಕೊಂಡು ಹೋಗಿತ್ತು, ಹಿಡ್ಕೊಂಡು ಹೋಗ್ಯಾರ ಮೇಡಮ್ ಕರಡಿಗಳೆಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ ಮೇಡಮ್, ಹೋಬಳಿ ಅಂತ, ಊರ ಹೆಸರು ಗೊತ್ತಿಲ್ಲ. ಕರ್ಕೊಂಡೋಗಿ ರೂಮಲ್ಲಿ ಕೂಡಾಗಿ ನನಗೆ ಈ ಥರ ಎಲ್ಲ ಹೊಡೆದಿದ್ದಾರೆ. 8 ದಿವಸ ಆಸ್ಪತ್ರೆಯಲ್ಲಿ ಇದ್ದೀನಿ ಮೇಡಮ್ ನಾನು. ಇದೆಲ್ಲ ಯಾರು ನೋಡ್ಬೇಕು ಮೇಡಮ್ ಪರಿಸ್ಥಿತಿ? ಈ ಥರ ಮಾಡೆಲ್ಲ ಬೀದಿಗೆ ತಂದುಬಿಟ್ರು ಮೇಡಮ್. ನಮ್ಮ ಕರಡಿ ಜೀವನ ಅಲ್ಲದೆ ನಮ್ಮ ಜೀವನ ಕೊಂದ್ಬಿಟ್ರು ಅವ್ರು ಪೂರಾ. ಮನೆ, ಹಣ, ಭೂಮಿಯ ಆಸೆ ತೋರಿಸಿ ಕರಡಿ ಕಿತ್ತುಕೊಂಡಿತು ಅನ್ನೋ ದೂರು ಇವರದ್ದು. ಅವರು ಏನು ಮೈಕ್ರೋಚಿಪ್ ಅಳವಡಿಸಿದ್ರಂದರೆ ಅವ್ರು ಬರೀ ಕರಡಿಗೆ ಮಾತ್ರ ಅಳವಡಿಸಿಲ್ಲ, ಕರಡಿ ಕಲಂದರ್ಸ್ ಅವ್ರ ಕುಟುಂಬಕ್ಕೇ ಮೈಕ್ರೋಚಿಪ್ ಅಳವಡಿಸಿ ಅವ್ರ ಬದುಕನ್ನು ಕಿತ್ಕೊಂಡು ಹೋಗ್ಬಿಟ್ಟು. ಇವಾಗ ಕರಡಿ ಹೋದ್ಮೇಲೆ ನಮ್ಮನ್ನು ಕೇಳಿದ್ರೆ ನಮ್ಮ ಹೊಟ್ಟೆ ಸಂಕಟ ಕೇಳ್ತಾ ಇಲ್ಲ, ಊರಲ್ಲಿ ಜನರು ಕೇಳ್ರಿ ನಮ್ಮ ಬದುಕನ್ನು ಕಿತ್ಕೊಂಡು ಹೋಗ್ಬಿಟ್ಟಿದೆ. ನಮ್ಮ ಬದುಕಿನ ಜೊತೆ ಆಟ ಆಡಿ ನಮ್ಮ ಬದುಕಿನ ಜೊತೆ ಕಿತ್ಕೊಂಡು ಹೋಗ್ಬಿಟ್ರು. SOS ಕೆಲವರಿಗೆ ಒಂದಿಷ್ಟು ಪರಿಹಾರ ಕೊಟ್ಟು ಉಳಿದವರನ್ನು ಬೀದಿಗೆ ತಳ್ಳಿತು ಅನ್ನೋ ವಾದ ಇವರದ್ದು. ಅವರು ಶರಣಗೌಡರು ಕರ್ಕೊಂಬಂದಿದ್ರು, ಒಬ್ಬರು ಮೇಡಮ್ ಕರ್ಕೊಂಬಂದಿದ್ರು. ಅವರು ಅವ್ರ ಹೆಸರು ಉಮಾ ಮೇಡಮ್ ಅಂತ. ಅವ್ರು ಫಸ್ಟು ಒಂದು ಗುಡ್ಸಲ ತಕ್ಕಂದ್ರು ಮೇಡಮ್. ಗುಡ್ಸಲ ತಕ್ಕಂದ್ರೆ ಮತ್ತೆ ಒಂದು ಸೆಕೆಂಡ್ ಬಂದರು ಮೇಡಮ್. ದೊಡ್ಡ ಮನೆ ತಕ್ಕಂದ್ರು. ಒಂದು ಅರ್ಧ ಜನಕ್ಕೆ ಮೇಡಮ್ 5,000 ರೂಪಾಯಿ ದುಡ್ಡು ಕೊಡ್ರಿ ಮೇಡಮ್. ಅರ್ಧ ಜನಕ್ಕೆ 5,000 ಕೊಡು. ಅರ್ಧ ಜನಕ್ಕೆ ಕೊಟ್ಟು ದುಡ್ಡೇನೆ ಕೊಟ್ಟಿಲ್ಲ ಮೇಡಮ್. ನಾವು ಹೋಗಿ ಕೇಳಿದ್ವಿ ಅಂದ್ರೆ, ನೀವು ಎದಕ್ಕೆ ಕೊಡ್ಬೇಕು ದುಡ್ಡು, ಏನು ಸಂಬಂಧ ದುಡ್ಡು ಕೇಳೋಕೆ, ಬೆಂಗಳೂರಿಗೆ ಹೋಗ್ರಿ ನೀವು ಅಂತ ದೌರ್ಜನ್ಯ ಮಾಡಿದ್ರು ಮೇಡಮ್. ನಾವು ಮುಂದ್ಗಡೆ ಶಾಲೆ ಓದಿಲ್ಲ ಮೇಡಮ್, ನಮ್ಮ ಮುಂದ್ಗಡೆ ಏನು ಗೊತ್ತಿಲ್ಲ. ನಾವು ಬಾಬು ಹಿಡ್ಕೊಂಡು ಕಾನೂನು ಕಟ್ಟಳೆ ಅಂತ ಇನ್ನಿಲ್ಲದ ಕಷ್ಟ ಕೊಟ್ಟು
ಕಲಂದರ್ ಸಮುದಾಯವನ್ನೇ ಸರ್ವನಾಶ ಮಾಡುತ್ತಿದೆ ಅನ್ನೋ ದೂರು ಕಲಂದರ್ಗಳದ್ದು. ಸ್ಟಡಿ ಮಾಡಿ ಅದನ್ನು ಕ್ರಿಮಿನಲ್ಗಳಾಗಿ ಪ್ರೂವ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಮಾಡಿ ಸರ್ಕಾರ ಜೊತೆಗೆ ಲಾಬಿ ಮಾಡಿ ಬೇರೆಯವ್ರ ಜೊತೆ ಸೇರ್ಕೊಂಡು ಲಾಬಿ ಮಾಡಿ ಬೇರೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ಮೇನಕಾ ಗಾಂಧಿ ಸಚಿವೆಯಾಗಿರೋ ಸಂದರ್ಭದಲ್ಲಿ NDA ಗೌರ್ಮೆಂಟಲ್ಲಿ 2003ರಲ್ಲಿ ಮತ್ತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಕೂಡ ಜಾರಿಗೆ ಬಂದ್ಬಿಡುತ್ತೆ. ಹಾಗಾಗಿ 2 ಕಾಯ್ದೆಗಳು ಪ್ರಮುಖ ಅಸ್ತ್ರಗಳನ್ನಾಗಿ ಇವ್ರನ್ನ ಬೇಟೆಯಾಡೋದಕ್ಕೆ ಬಳಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾಕೆಂದರೆ ಇವರು ಪ್ರಾಣಿ ಬೇಟೆಗಾರರು, ಇವರು ಪ್ರಾಣಿ ಹಿಂಸೆ ಕೊಡೋರು, ಇವ್ರನ್ನ ಹಿಂಸೆ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನುವಂಥ ಮನೋಭಾವ ಇರ್ಬೋದೇನೋ. ಸೊ ಆ ಹಿನ್ನೆಲೆಯಲ್ಲಿ ನಾವು ಒಟ್ಟಾರೆ ಈ ಸಮಸ್ಯೆ ನೋಡಬೇಕಾಗ್ತದೆ. ಇವರ ನೋವಿನ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿ ನೊಂದು ಬೆಂದಿರುವ ಕಲಂದರ್ಗಳನ್ನು ಆರ್ಥಿಕವಾಗಿ ಸಂಪೂರ್ಣವಾಗಿ ಭಿಕಾರಿಗಳನ್ನಾಗಿ ಮಾಡಿದ ಕತೆ ಹೇಳ್ತೀವಿ ಬ್ರೇಕ್ನ ನಂತರ.